ಸ್ಪ್ರೇ ಮಾಡ್ತಾರ ಅವರನ್ನು ಕೇಳ್ಬೋದು. ಆರೋಗ್ಯ ಕೆಟ್ಟೋಗಿದ್ರು ಸರಿ ಮಾಡ್ಕೊಬೋದು. ಮತ್ತೆ ಮುಂದೆ ಆರೋಗ್ಯ ಕೆಟ್ಟೋದ್ರಿಗೆ ನಾವು ಹೇಗೆ ಪ್ರಾಡಕ್ಟ್ ಉಪಯೋಗಿಸಿ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು ಅನ್ನೋದು ನಿಮಗೆ 100% ಸಂಪೂರ್ಣವಾಗಿ ತಿಳಿದಿದೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದೆ, ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದಾರೋ ಅವ್ರನ್ನ ಕೇಳಿ ತಿಳ್ಕೊಬೋದು. ಮತ್ತು ಇವತ್ತು ಜನರಲ್ ಆಗಿ ನಾವು ಹೇಳಬೇಕು ಅಂತಂದರೆ ನೀರು ಕೆಟ್ಟೋಗಿದೆ, ಸರಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ರೆಡಿ ಇದೆ. ಗಾಡಿ ಕೆಟ್ಟೋಗಿದೆ, ಮತ್ತು ಫುಡ್ಡಲ್ಲಿ ಆಗ್ತಕ್ಕಂಥ ಪೆಸ್ಟಿಸೈಡ್ಸ್ ಇರ್ಬೋದು, ಕಲರ್ ಇರ್ಬೋದು, ಎಲ್ಲ ತೆಗಿತಕ್ಕಂಥ ಸ್ಪ್ರೇ ಇದೆ. ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಆರೋಗ್ಯನ ಹಿಂದೆ ಹೇಗೆ ನಮ್ಮ ಅಜ್ಜಿ ಇರಬೇಕು, ಅಜ್ಜಿ ಇರ್ಬೋದು, ತಂದೆ ತಾಯಿಗಳೆಲ್ಲ ಹೇಗೆ 100-120 ವರ್ಷ ಸಂತೋಷವಾಗಿ ನೋವಿಲ್ಲದೆ ಬದುಕ್ತಾ ಇದ್ರು, ಆ ಜೀವನ ನಾವು ಮಾಡ್ಬೋದು. ಅದೇ ನಮ್ಮ ಕಂಪನಿಯ ಉದ್ದೇಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಸಹ ಇದೇ ನಿಮ್ಮ ಒಂದು ಸೆಷನ್ಗೆ ಬಂದು ಅಟೆಂಡ್ ಮಾಡಿ ಅರ್ಥ ಮಾಡಿಕೊಂಡು ಈ ಒಂದು ಪ್ರಾಡಕ್ಟ್ನ ಉಪಯೋಗಿಸ್ತಾ ನನ್ನ ರಿಸಲ್ಟು ಡಾಕ್ಟರ್ ತೋರಿಸಿದ್ರು ರಿಪೋರ್ಟ್ನ. ಶುಗರ್ 2 ಶುಗರ್ ನಾರ್ಮಲ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊಲೆಸ್ಟ್ರಾಲಲ್ಲಿ ಟ್ರೈಗ್ಲಿಸರೈಡ್ ಅನ್ನೋ ಲೆವೆಲು ಅದು ಕಮ್ಮಿಯಾಗಿ ಇವಾಗ ತುಂಬ ಚೆನ್ನಾಗಿದೆ, ನಾರ್ಮಲ್ ಆಗಿದೆ. ಮತ್ತು ಅದ್ರ ಜೊತೆಗೆ ನನಗಿದ್ದು ತುಂಬ ದೊಡ್ಡದು ಗೌಟ್ ಅಂತ ಹೇಳ್ಬಿಟ್ಟು ಅದೊಂಥರ ಜಾಯಿಂಟ್ ಪೈನು, ಅದು ಎಬ್ಬೆಳ್ಳಕ್ಕೆ ಬಂದು ಹೆಜ್ಜೆ ಎಲ್ಲ ಆವರಿಸ್ಕೊಂಡ್ಬಿಡುತ್ತೆ. ಮತ್ತು ಹೆಜ್ಜೆ ಎಲ್ಲ ಕಪ್ಪೆ ಥರ ಉಳ್ಕೊಂಡ್ಬಿಡುತ್ತೆ ಕೆಂಪುಗದು. ಒಂದು 6 ತಿಂಗಳಿಗೆ ಒಂದ್ಸಾರಿ ಬಂದರೆ ಅದು ಒಂದು 15 ದಿವಸ ಬೆಡ್ ರೆಸ್ಟ್ ತಗೊಳ್ಳೇಬೇಕು, ಕಾಲಿಕ್ಕಾಗೋದಿಲ್ಲ ಆ ಥರ. ಅದಕ್ಕೆ ನಾನು ಆಯುರ್ವೇದ, ಇಂಗ್ಲೀಷ್ ಮೆಡಿಷನ್ನು ಮತ್ತು ಈ ಥರ ಹೇಳಿದ್ದೆಲ್ಲ ಮಾಡಿ ಅನುಭವಿಸ್ಬಿಟ್ಟೆ. 25 ವರ್ಷ ಏನು ಕರ್ಮ ಮಾಡಿದ್ದು ಅಂತ ನಾನೇ ರಬ್ಬದ್ಕೊಂಡು ಅಳೋ ಲೆವೆಲ್ಗೆ ಅಳ್ತಾ ಇದ್ದೀನಿ. ನಾನು ಏನು ಮಾಡಿದ್ದೀನಿ, ಯಾಕಿದು ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಡಾಕ್ಟರ್ ಹೇಳ್ತಿದ್ದು ಅದು ಪ್ರೋಟೀನ್ ಜಾಸ್ತಿಯಾಗಿ ಬರುತ್ತೆ ಅಂತ. ನಾವು ತಿನ್ನೋ ಫುಡ್ಡಲ್ಲಿ ಪ್ರೋಟೀನ್ ಇರಲಿಲ್ಲ, ನಾನ್ ವೆಜ್ ಎಲ್ಲ ನಾವು ವೆಜಿಟೇರಿಯನ್ ಆದರೂ ಈ ಥರ ಆಗ್ತಾ ಇದೆಯಲ್ಲ ಅಂತ. ನನಗೆ ಎಷ್ಟು ಖುಷಿ ಆಗ್ತದೆ ಇಲ್ಲ ಅಂತಂದರೆ 1 ವರ್ಷ 3 ತಿಂಗಳಾಗಿ ಪ್ರಾಡಕ್ಟ್ ಉಪಯೋಗಿಸಿ 1 ತಿಂಗಳಿಗೆ ನನಗೆ ಗೊತ್ತಾಗೋಯ್ತು. ಕಾಲು ದಿನ ಪ್ರತಿದಿನ ಇರ್ತಿದ್ದು ನೋವಿದಂಗಾಯಿತು. ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ಅಷ್ಟು ಖುಷಿ ಆಗ್ತಾ ಇದೆ ನನಗೆ, ಅಷ್ಟು ನೆಮ್ಮದಿಯಿಂದ, ಅಷ್ಟು ಸಂತೋಷವಾಗಿ ಜೀವನ ನಡೆಸೋಕ್ಕಾಗ್ತಾ ಇದೆ. ಅದೊಂದೇ ಅಲ್ಲ, ಈ ಮಾತ್ರೆಗಳನ್ನೆಲ್ಲ ತೊಗೊಂಡು ನನಗೆ ಅಸಿಡಿಟಿ ಜಾಸ್ತಿ ಇತ್ತು, ಮತ್ತು ಡೈಜೆಷನ್ ಪ್ರಾಬ್ಲಮ್ ಇತ್ತು, ಅವೆರಡೂ ಕ್ಲಿಯರ್ ಆಗಿದೆ. ನಿದ್ದೆ ಪ್ರಾಬ್ಲಮ್ ಇತ್ತು. ಈಗ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ನಂತರ ಪ್ರಾಡಕ್ಟ್ ಉಪಯೋಗಿಸಿರ್ತಕ್ಕಂಥವ್ರು ಇಲ್ಲಿ ತುಂಬ ಜನ ಇದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕೃಷ್ಣಮೂರ್ತಿ ಸರ್ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಈಗ ಸ್ಪ್ರೇ ಮಾಡಿದ್ರಲ್ಲ, ಶೇರ್ ಮಾಡ್ಬೋದು. ಇವತ್ತು ಆರೋಗ್ಯ ಭಾಗ್ಯ ರೈತರೆ ಈ ಸಾಧನೆಗೆ ಬಂದಿರೋ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. ಈ ಒಂದು ಮುಪ್ಪುನ ಕಂಡಿರುವ ಮಹಾನುಭಾವ ಸಿದ್ದರಾಮಯ್ಯ ಕೋಟ್ಯಾಂತರ ನಮಸ್ಕಾರ. ಇಲ್ಲಿ ಬಂದು ನಾನು ಮಾತಾಡ್ತಾ ಇದ್ದೇನೆ ಅಂತಂದರೆ, ಈ ಮುಪ್ಪಿಂದಲೇ ನನಗೆ ಮರುಜನ್ಮ ಅಂತೂ ಹೇಳ್ಬೋದು. ಈ ಒಂದು ಪ್ರಾಡಕ್ಟ್ ಮಾತ್ರ ಇಲ್ಲ, ಮದ್ದಿಲ್ಲ, ಇದೊಂದು ದೈವ ಶಕ್ತಿ ಅಂತಲೂ ಹೇಳ್ಬೋದು. ನಮ್ಮ ಸ್ನೇಹಿತರು ನಮ್ಮ ಮನೆಗೆ ಬಂದಿದ್ದರು. ನಾನು ಆಸ್ಪತ್ರೆಯಲ್ಲಿ ಈಗ ತೋರಿಸಿದ್ದೀನಿ. ಹಿಂಭಾಗ ಗಡ್ಡೆ ಇತ್ತು, ಮುಂದ್ಗಡೆ ಕಾಲು ಬದಲು ತೆಗಿಬೇಕು ಅಂತ ಹೇಳ್ತಾ ಇದ್ರು. ಫೋಟೋದಲ್ಲಿ ನೋಡಿದ್ರ ಆ ವ್ಯಕ್ತಿ ನಾನೇ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಆಸ್ಪತ್ರೆಗೆ ಹೋದಾಗ ಜೀವು ಅದು ತೆಗೆಯುವಾಗ 3/4 kg ರಕ್ತದ ಮೇಲೆ ಬಂತು. ಅದನ್ನು ನೋಡಿ ಸಿಸ್ಟರ್ ಅವ್ರ ನರ್ಸವರು ಅಡ್ಡಿ ತಪ್ಪಿ ಬಿದ್ದಳಿಗೆ ಆ ಡಾಕ್ಟರ್ ಹೇಳಿದ್ರು, ನಮ್ಮ ಹಾಸ್ಪಿಟಲ್ ಆಗಲ್ಲ, ನೀವು ಬೇರೆಗಳನ್ನ ತೋರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಮ್ಮ ಫ್ರೆಂಡು ಅದೇ ದಿನ ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಅಲ್ಲಿ ಸರ್ ಇದ್ದರು. ಅವರು ನಮಗೆ ಮಾಹಿತಿ ಕೊಟ್ಟರು, ಈ ಮುಪ್ಪಿಂದ ಸರಿ ಮಾಡ್ಬೋದು. ಇದು ಫೈನಲ್ ಕಾರ್ಡ್ ಜಾಗ ಇರೋದ್ರಿಂದ ಇದು ಯಾರಾದ್ರೂ ಬಂದು ಹತ್ತಿರದಿಂದ ನೋಡ್ಬೋದು. ಈ ಥರ ಕ್ಲಿಯರ್ ಆಯಿತು. ಈ ಒಂದು ಫೈನಲ್ ನಿನ್ನ ನರ ಕಟ್ಟಾಕ್ಬಿಟ್ಟೆ, ನೀನು ಲೈಫ್ ಲಾಂಗ್ ಮನೆಗೆ ಇರ್ತಾ ಇದೆಯಾ?
ಅದರಿಂದ ಈ ಮುಗ್ಗನ್ನ 2 ಅವರ್ ಒಂದ್ಸತಿ ಸ್ಪ್ರೇ ಮಾಡು, ಅದು ಕ್ಲೀನ್ ಮಾಡಿ ಇದು ಮಾಡು ಅಂತ ಹೇಳಿ ನನಗೆ ಕೊಟ್ಟಿದ್ರು. ನಮ್ಮ ಸಾರ್ ಹೇಳಿದ ಪ್ರಕಾರವೇ ನಾವು ಅದೇ ಕೆಲಸ ಮಾಡಿದ್ವಿ. ಬರೀ 24 ದಿನಕ್ಕೆ ಯಾವ ಆಪರೇಷನ್ ಇದ್ರೆ ಏನಿದ್ರೆ ಈ ದೈವಶಕ್ತಿ ಮುಗ್ಗಿನಿಂದ ನನಗೆ ಇದು ಕಾಯಿಲೆ ಭಾಷೆ ಆಯಿತು. ಇದು ಒಂದು ಒಳ್ಳೆಯ ಮಾತು, ಒಂದು ಕ್ಲಾಸ್ ಇರೋದಕ್ಕೆ. ಸೊ ಅದೇ ಥರ ಕಾಲು 2 ಕಾಲು ಕಾಲ್ ನೋಡ್ಬೋದು, ಡೈರೆಕ್ಟ್ ಲೈವ್ ರಿಸಲ್ಟ್. 2 ಕಾಲನ್ನು ಉಳ್ಕೊಂಡ್ಬಿಟ್ಟಿತ್ತು. ಇದು ಯಾರೋ ಮಾತ್ರ ಮಾಡಿದಾರ ಕೇಳಿದ್ರು, ಅದರಿಂದ ಈ ಥರ ಆಗಿದೆ, ಇದು ಈ ಥರ ಇದೆ ಅಂತೇಳಿ ಏನೋ ಅದಕ್ಕೇನೋ ಮಾಡಿ ಏನೋ ಮಾಡಿ ಏನಾಗಿಲ್ಲ. ಸೊ ಈ ಮುಗ್ಗಿಂದ ಇದೂ ಸಹ ಚೆನ್ನಾಗಾಯಿತು. ಇದಕ್ಕೆ ಹಾಸ್ಪಿಟಲ್ ಈ 3 ರಿಂದ 3.5 ಲಕ್ಷ ಫಸ್ಟ್ ಬೆಡ್ಡಿಗೆ 1 ಲಕ್ಷ ಕಟ್ಟಿ ಆಮೇಲೆ ಆಪರೇಷನ್ ಮಾಡೋಕ್ಕೆ ಎಲ್ಲ ಸೇರಿ 3 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದು ದೇವ್ರು ಬಂದಾಗೆ ನಮ್ಮ ಮನೆಗೆ ಬಂದಿದ್ರು.